ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಏನಪ್ಪ ದೇವ್ರ ಮನೆ ತೋರಿಸ್ತಾ ಇದ್ದೀನಿ ಅಂತ, ನಾವಿವತ್ತು ಡೈಲಿ ವ್ಲಾಗ್ನ ಮಾಡ್ತಾ ಇದ್ದೀನಿ. ಡೈಲಿ ವ್ಲಾಗಲ್ಲಿ ಒಂದು ಸ್ವಲ್ಪ ಸ್ಪೆಷಲ್ ವ್ಲಾಗ್ ಅಂತ ಹೇಳ್ಬೋದು. ಶುಕಿಗೆ ಅಮ್ಮ ಬಂದಿತ್ತಲ್ಲ, ಈ ಊರಿನ ಕಲ್ಚರ್ ಪ್ರಕಾರ ನಾವು ದೇವ್ರಿಗೆ, ನಮ್ಮ ಗ್ರಾಮ ದೇವತೆಗೆ ಮಕ್ಕೊಂಡಿದ್ವಿ, ಏನಂತ ಕೋಳಿ ಕೊಯ್ತೀವಿ ಅಂತ ಹೇಳ್ಬಿಟ್ಟು. ಹಂಗೆ ಅದನ್ನು ಫಾಲೋ ಮಾಡಬೇಕಲ್ವ. ಇಷ್ಟರಲ್ಲೇ ನನ್ನ ಹಸ್ಬೆಂಡ್ ಮನೆಗೆ ಹೋಗೋ ಪ್ಲ್ಯಾನಿಂಗ್ಸ್ ಇದೆ. ಅದ್ರದ್ದು ವ್ಲಾಗ್ಸ್ ಆದಷ್ಟು ಬೇಗ ಬರುತ್ತೆ. ಸರಿ ಇರಲಿ, ಅದಕ್ಕೆ ನಾನು ಹೊರಟು ಬಿಡ್ತೀನಿ ಅಂತ ಹೇಳ್ಬಿಟ್ಟು ಫಸ್ಟ್ ಕೋಳಿ ಕೊಯ್ದು ಬಿಡೋಣ, ಆಮೇಲೆ ನೀನು ಹೋಗುವಂತೆ ಅಂತ ಹೇಳ್ಬಿಟ್ಟು ಫೈನಲಿ ಡಿಸೈಡ್ ಮಾಡಿದ್ರು. ಸಡನ್ ಅಂತ ಡಿಸೈಡ್ ಮಾಡಿದ್ರು. ಅದಕ್ಕೋಸ್ಕರ ನನಗೂ ಗೊತ್ತಿರಲಿಲ್ಲ, ರ್ಯಾಂಡಮಾಗಿ ವ್ಲಾಗ್ನ ಶೂಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ ಅಷ್ಟೇನೆ. ಈಗ ನಾವು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಓಕೆ, ಅದಕ್ಕಿಂತ ಮುಂಚೆ ಒಂದು ಪುಟಾಣಿ ಪ್ರಾಡಕ್ಟ್ ರಿವ್ಯೂ. ಇದು ನಿಮಗೆಲ್ಲ ತುಂಬಾ ಇಷ್ಟ ಆದಂಥ ಪ್ರಾಡಕ್ಟ್ ಅಂತ ನನ್ನ ಪ್ರಕಾರ ಅನಿಸಿರೋಂಥದ್ದು. ತುಂಬಾ ಕ್ವೆಶ್ಚನ್ಸ್ ಬಂದಿರೋದು ಈ ಪ್ರಾಡಕ್ಟ್ ಮೇಲೇ. ಮಾಮಾ ಅರ್ತ್ ಅವರ ಗ್ಲೋ ಫೌಂಡೇಶನ್ ಮತ್ತು ಗ್ಲೋ ಹೈಡ್ರೇಟಿಂಗ್ ಕನ್ಸೀಲರ್. ಈಗ ಕನ್ಸೀಲರ್ನು ಇಂಟ್ರಡ್ಯೂಸ್ ಮಾಡಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ತುಂಬಾ ಚೆನ್ನಾಗಿದೆ, ಟ್ರಸ್ಟ್ ಮೀ ಗೈಸ್, ತುಂಬ ಅಂದರೆ ತುಂಬಾ ಚೆನ್ನಾಗಿದೆ. ಸ್ಪೆಷಲಿ ಇದು ಮಾಮಾ ಅರ್ಥನ ಬ್ರ್ಯಾಂಡನ್ ಅವ್ರ ಬಗ್ಗೆ ಫಸ್ಟ್ ಹೇಳಿಬಿಡ್ತೀನಿ. ಇದು ಪ್ಲಾಂಟ್ ಗುಡ್ನೆಸ್ ಮೇಲೆ ಇವರು ವರ್ಕ್ ಮಾಡ್ತಿದ್ದಾರೆ. ಏನಪ್ಪ ಅಂತಂದರೆ 2025 ಅಷ್ಟರಲ್ಲಿ ಅವರು 1 ಮಿಲಿಯನ್ ಟ್ರೀಸ್ನ ಪ್ಲ್ಯಾಂಟ್ ಮಾಡಬೇಕು ಅಂತ ಅವರ ಇಂಟೆನ್ಷನ್. ಇದು ನೇಚರ್ ಫ್ರೆಂಡ್ಲಿ ಆಗಿ ನಮಗೂ ಒಳ್ಳೆಯದು, ನಿಮಗೂ ಒಳ್ಳೆಯದು, ಎಲ್ಲರಿಗೂ ಒಳ್ಳೆಯದು. ನಾವು ಪ್ರಾಡಕ್ಟ್ ತೊಗೊಂಡು ನಮಗೆ ಒಳ್ಳೆಯದಾಗುತ್ತೆ ಅಂತಂದರೆ ಖಂಡಿತವಾಗ್ಲೂ ನಾವು ಅದಕ್ಕೆ ಸಪೋರ್ಟ್ ಮಾಡಲೇಬಹುದಲ್ವ. ಈ ಪ್ರಾಡಕ್ಟ್ಸ್ ನಮ್ಗೆ ಎಲ್ಲೆಲ್ಲ ಸಿಗುತ್ತೆ ಅಂತಂದರೆ, ನಮಗೆ ಅಮೆಝಾನ್, ನೈಕಾ, ಫ್ಲಿಪ್ಕಾರ್ಟ್, ಪರ್ಪಲ್ ಈ ಥರ ಎಲ್ಲ ವೆಬ್ಸೈಟಲ್ಲೂ ಸಿಗುತ್ತೆ. ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಇದರಲ್ಲಿ ಅವರು ಎಷ್ಟು ಪ್ಲಾಸ್ಟಿಕ್ನ ಯೂಸ್ ಮಾಡ್ತಾರೋ ಅದಕ್ಕಿಂತ ಡಬಲ್ ಅವರು ರೀಪ್ರೊಡ್ಯೂಸ್ ಮಾಡ್ತಾರೆ. ಸೊ ದಟ್ ಟೋಟಲಿ ನ್ಯಾಚುರಲ್ ಫ್ರೆಂಡ್ಲಿ. ಆರಾಮಾಗಿ ನಮಗೆ ಟಾಕ್ಸಿಕ್ ಇಲ್ಲದೆ ನಮಗೆ ನ್ಯಾಚುರಲ್ ಆಗಿ ಅವರು ನಮಗೆ ಪ್ರಾಡಕ್ಟ್ಸ್ನ ಕೊಡ್ತಾರೆ. ಆ್ಯಂಡ್ ಆಲ್ಸೋ ಇವ್ರದ್ದೇ ಅಫಿಷಿಯಲ್ ಮಾಮಾ ಅರ್ತ್ ಅಫಿಷಿಯಲ್ ವೆಬ್ಸೈಟು ಸಹ ಇದೆ. ಅದನ್ನು ಆ್ಯಪ್ನ ಬೇಕಾದರೆ ನೀವು ಡೌನ್ಲೋಡ್ ಮಾಡಿಕೊಂಡು ಆ ಆ್ಯಪಲ್ಲೂ ಬೇಕಾದರೆ ಶಾಪ್ ಮಾಡ್ಕೋಬೋದು. ಅಥವಾ ಬೇರೆ ವೆಬ್ಸೈಟಲ್ಲಿ ನೀವು ತೊಗೋತೀನಿ ಅಂತಂದರೆ ಖಂಡಿತವಾಗ್ಲೂ ಅಲ್ಲೂ ತೊಗೋಬೋದು. ನಿಮಗೇನಾದರೂ ಡಿಸ್ಕೌಂಟ್ಸ್ ಬೇಕು ಅಂತಂದರೆ ನನ್ನ ಕೂಪನ್ ಕೋಡಲ್ಲಿ ಡಿಸ್ಪ್ಲೇ ಮಾಡ್ತಿರ್ತೀನಿ. ನೀವು ಆ ಕೂಪನ್ ಕೋಡ್ನ ಯೂಸ್ ಮಾಡಿದ್ರೆ ನಿಮ್ಗೊಂದಷ್ಟು ಡಿಸ್ಕೌಂಟ್ ಸಿಗುತ್ತೆ. ಸೊ ದಟ್ ಮಿಸ್ ಮಾಡ್ಕೋಬೇಡಿ. ಎಲ್ಲ ಪ್ರಾಡಕ್ಟ್ ಲಿಂಕು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಸರಿ ಬನ್ನಿ, ನಾನು ಪ್ರಾಡಕ್ಟ್ ಬಗ್ಗೆ ಹೇಳ್ಬಿಡ್ತೀನಿ. ಪ್ರಾಡಕ್ಟ್ ಬಂದು ನಾನು ಇಲ್ಲಿ ಫಸ್ಟ್ ತೋರಿಸ್ತಾ ಇರೋದು ಫೌಂಡೇಶನ್ ಏನೆಲ್ಲ ಕೆಲಸ ಮಾಡುತ್ತೆ ಅಂತಂದರೆ, ಈ ಪ್ರೊವೈಡ್ಸ್ ತುಂಬಾ ಇನ್ಸ್ಟೆಂಟಾಗಿ ನಮ್ಮ ಫೇಸ್ಗೆ ಗ್ಲೋನ ಪ್ರೊವೈಡ್ ಮಾಡುತ್ತೆ. ಇದು 12 hours ಲಾಂಗ್ ಸ್ಟೇ ಇರುತ್ತೆ. ಆ್ಯಂಡ್ ಆಲ್ಸೋ ಇದರಲ್ಲಿ ಸಿರಮು ಆ್ಯಡ್ ಆಗಿರೋದ್ರಿಂದ ತುಂಬಾ ಫ್ಲೂಯಿಡಿಯಾಗಿ ಪ್ರಾಪರ್ ಆ್ಯಂಡ್ ಸೂಪರ್ ಸ್ಮೂತಾಗಿ ಬ್ಲೆಂಡ್ ಆಗುತ್ತೆ. ನಂಗೆ ಅದು ತುಂಬಾ ಇಷ್ಟ ಆಗಿರುವಂಥ ಪಾಯಿಂಟ್ ಇದರಲ್ಲಿ. ಆ್ಯಂಡ್ ಇದು ಅಷ್ಟೇ, ನಮ್ಮ ಮುಖದಲ್ಲಿ ಕ್ಲೀನಾಗಿ ಯಾವುದೇ ಕೇಕಿನೆಸ್ ಇಲ್ಲದೆ ಫ್ಲಾಲೆಸ್ ಆಗಿ ನ್ಯಾಚುರಲ್ ಫಿನಿಶ್ ಕವರೇಜ್ ಕೊಡುತ್ತೆ ನಮಗೆ. ಇದಕ್ಕಿಂತ ಬರೀ ಏನು ಬೇಕಾಗುತ್ತೆ ನಮಗೆ ಹೇಳಿ ನೋಡೋಣ. ಇದರಲ್ಲಿ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಇರುತ್ತೆ. ವೈಟಮಿನ್ ಸಿ ಇರುತ್ತೆ. ವೈಟಮಿನ್ ಸಿ ಬಂದು ನಮ್ಮ ಸ್ಕಿನ್ನನ್ನು ತುಂಬಾ ರೇಡಿಯಂಟಾಗಿ ಇಟ್ಕೊಳ್ಳೋಕ್ಕೆ ಹೆಲ್ಪ್ ಮಾಡುತ್ತೆ. ಯಾವುದೇ ಡ್ಯಾಮೇಜ್ ಫ್ರೀ ಆಗದೆ ಇರೋ ಥರ ಡ್ಯಾಮೇಜ್ ಇಲ್ಲದೆ ನಮ್ಮ ಸ್ಕಿನ್ನನ್ನು ನೋಡ್ಕೊಳ್ಳುತ್ತೆ. ಆ್ಯಂಡ್ ಟರ್ಮರಿಕ್, ಹಳದಿ, ಅರಿಶಿನ ಎಲ್ಲರಿಗೂ ಗೊತ್ತಿರೋಂಥದ್ದೇ. ಇದು ತುಂಬಾ ಒಳ್ಳೆಯದು ಅರಿಶಿನ. ಇದರಲ್ಲಿ ಸ್ಪೆಷಲಿ ಫೌಂಡೇಶನಲ್ಲಿ ಅರಿಶಿನ ಬಳಸಿದ್ದಾರೆ ಅಂತಂದರೆ ಅಫ್ಕೋರ್ಸ್ ನಮ್ಮ ಸ್ಕಿನ್ನು ತುಂಬಾ ಸೇಫಾಗಿರುತ್ತೆ ಅಂತ ಟ್ರಸ್ಟೆಡ್ ಅಲ್ವಾ. ಯಾಕಂತಂದರೆ ಅರಿಶಿನ ಬಂದು ಒಂದು ಆಯುರ್ವೇದಿಕ್ ಇಂಗ್ರೀಡಿಯೆಂಟ್ ಆಗಿರುತ್ತೆ. ಅರಿಶಿನ ಅಂದಿದ ತಕ್ಷಣ ಒಂದು ಪ್ಲಸ್ ಪಾಯಿಂಟೇ ಬರೋದಲ್ಲಿ. ಮತ್ತು ಇನ್ನು ಕನ್ಸೀಲರ್ ಬಗ್ಗೆ ಹೇಳಬೇಕು ಅಂತಂದರೆ 100% ಸ್ಪಾಟ್ ಕವರೇಜ್ ಆಗಿರುತ್ತೆ. ಇದರಲ್ಲಿ 12 hours ಹೈಡ್ರೇಷನ್ ಕೊಡುತ್ತೆ ನಮ್ಮ ಸ್ಕಿನ್ನಿಗೆ. ಇದು ಬಂದು ಎಲ್ಲ ಥರದ ಇಂಡಿಯನ್ ಸ್ಕಿನ್ ಟೋನ್ಗೆ, ನಮ್ಮ ಇಂಡಿಯನ್ ಸ್ಕಿನ್ ಟೋನ್ಗೆ ಫೌಂಡೇಶನ್ಸ್, ಪ್ರಾಪರ್ ಫೌಂಡೇಶನ್ ಮ್ಯಾಚ್ ಆಗಿರೋದು ನನಗೆ ಈ ಮಾಮಾ ಅರ್ಥನ ಬ್ರ್ಯಾಂಡಿಂದನೇ ನನಗಂತೂ ತುಂಬಾ ಖುಷಿ ಆಗುತ್ತೆ. ಆಮಂಡ್ ಗ್ಲೋ ಬಂದು ನನ್ನ ಎಕ್ಸಾಕ್ಟ್ ಶೇಡ್. ಇದು ನ್ಯಾಚುರಲ್ ಎಲ್ಯುಮಿನೇಷನ್ ಫ್ರೆಶ್ನೆಸ್ ಕೊಡುತ್ತೆ ನಮ್ಮ ಸ್ಕಿನ್ನಿಗೆ. ಒಳಗಿಂದ ನ್ಯಾಚುರಲ್ ಆಗಿ ಕಾಣೋ ಥರ ನಮ್ಮ ಸ್ಕಿನ್ನಿಗೆ ಮಾಡಿರುತ್ತೆ. ನೀವು ಭಯಪಡೋ ಅವಶ್ಯಕತೆ ಇಲ್ಲ. ಇದು ಟೋಟಲಿ ಡರ್ಮಟಾಲಜಿಕಲಿ ಟೆಸ್ಟೆಡ್ ಆಗಿರುತ್ತೆ. ಆ್ಯಂಡ್ ಆಲ್ಸೋ ಮೇಡ್ ಸೇಫ್ ಸರ್ಟಿಫೈಡ್ ಆಗಿರುತ್ತೆ. ಇದಕ್ಕಿಂತ ಬರೀ ಏನು ಬೇಕಾಗುತ್ತೆ ಹೇಳಿ ನೋಡೋಣ. ಎಕ್ಸಲೆಂಟ್ ಬ್ಲೆಂಡಿಂಗ್, ತುಂಬಾ ಚೆನ್ನಾಗಿ ಬ್ಲೆಂಡ್ ಆಗುತ್ತೆ. ಮೇನ್ ರೀಸನ್ ನನಗೆ ಲವ್ವಲ್ಲಿರೋದು ಅಂತಂದರೆ ಬ್ಲೆಂಡಿಂಗ್ ಸೂಪರ್. ಆ್ಯಂಡ್ ನಮ್ಮ ಶೇಡ್, ಇಂಡಿಯನ್ ಶೇಡ್ಗೆ ಪ್ರಾಪರ್ ಶೇಡು ಸಿಗುತ್ತೆ ಇದರಲ್ಲಿ. ನೀವು ಎಲ್ಲನೂ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಸೊ ದಟ್ ನೀವು ಚೆಕ್ಔಟ್ ಮಾಡ್ಬೋದು. ನನ್ನ ಶೇಡ್ ಯಾವುದು ಅಂತಂದರೆ ಆಮಂಡ್ ಗ್ಲೋ. ಓಕೆನಾ, ಇದು ನನ್ನ ಶೇಡು. ನಮಗೆ ಯಾವ್ದು ನಿಮ್ಮ ಶೇಡೋ ನೀವು ಒಂದು ಸತಿ ವೆಬ್ಸೈಟಲ್ಲಿ ಚೆಕ್ ಮಾಡಿ, ಅಥವಾ ನಿಮಗೆ ಗೊತ್ತಿದ್ರೆ ಖಂಡಿತವಾಗ್ಲೂ ನೀವು ತೊಗೋಬೋದು. ಸೂಪರ್ ಪ್ರಾಡಕ್ಟ್.
ಮತ್ತು ನಾವು ಹೋಗಿ ಪೂಜೆ ಮಾಡೋಕ್ಕೆ ಸ್ಟಾರ್ಟ್ ಮಾಡೋಣ ಅಂತ ನೋಡಿದ್ರೆ ಹೋಗಿದ ತಕ್ಷಣ ಈ ಥರ ಸ್ಥಿತಿ ಆಗಿಬಿಟ್ಟಿದೆ ದೇವಸ್ಥಾನದ್ದು. ಏನೋ ನವರಾತ್ರಿಗಳೆಲ್ಲ ಶುರು ಆಗ್ತಾಯಿದೆಯಲ್ಲ, ಅದಕ್ಕೋಸ್ಕರ ದೇವಸ್ಥಾನನೆಲ್ಲ ಪ್ರಿಪ್ರೇಷನ್ ಮಾಡ್ತಾಯಿದ್ದಾರೆ, ಎಲ್ಲ ಕ್ಲೀನಿಂಗ್ ಮಾಡ್ತಾಯಿದ್ದಾರೆ. ಇಲ್ಲಿ ಚಪ್ರ ಹಾಕಿದ್ರು, ತೆಂಗಿನಗರಿ ಚಪ್ರ, ಅದನ್ನೆಲ್ಲ ಕಿತ್ತಾಕ್ಬಿಟ್ಟಿದ್ದಾರೆ. ನಾವು ನೋಡಿದ್ರೆ ನೀರು ಒಂದು ಕ್ಯಾನ್ ತೊಗೊಂಡೋಗಿದ್ರೆ, ನಾವು ಮಮ್ಮಿ ನೋಡಿದ್ರೆ ಅಷ್ಟೊಂದು ನೀರು ಬೇಕಾ ಅಂತೇಳ್ಬಿಟ್ಟು ಹೇಳ್ತಾಯಿದ್ರು. ನೋಡಿದ್ರೆ ಇಷ್ಟು ನೀರು ಬೇಕಾಯಿತು, ಸಾಲಿಲ್ಲ ಆ್ಯಕ್ಚುಲಿ. ನಮ್ಮ ಅಜ್ಜಿ ನೋಡಿದ್ರೆ ಪರ್ಕೆ ಎತ್ಕೊಂಬಂದು ಎಲ್ಲ ಗುಡಿಸ್ಬಿಡೋಣ ಅಂತೆಲ್ಲ ಹೇಳ್ತಾಯಿದ್ರು. ಬಟ್ ಆದರೆ ಅದು ವರ್ಕ್ ಆಗೋಲ್ಲ, ಇನ್ನೂ ಸ್ವಲ್ಪ ಪೆಂಡಿಂಗ್ ವರ್ಕ್ಸ್ ಎಲ್ಲ ಅವ್ರದ್ದಿತ್ತು. ಅದಕ್ಕೋಸ್ಕರ ಸರಿ ನಾವು ಇಲ್ಲಿ ಕಂಬ ಮಾತ್ರ ತೊಳ್ಕೊಂಡು ಪೂಜೆ ಮಾಡ್ಕೊಂಡು ಹೊರಟ್ಬಿಡೋಣ ಅಂತ ಹೇಳ್ಬಿಟ್ಟು, ಇನ್ನೇನು ಮಾಡೋಕ್ಕಾಗಲ್ಲ, ದೇವ್ರು ಹೆಂಗಿದ್ರು ಒಪ್ತಾನೆ, ಏನು ಮಾಡೋಕ್ಕಾಗಲ್ಲ, ನಮ್ಮ ಪರಿಸ್ಥಿತಿ ಹಾಗಿತ್ತು. ಹೋಗಿ ಪೂಜೆ ಮಾಡಿಕೊಂಡು ಯಾವುದೋ ದೇವರು ಎಲ್ಲ ಒಳ್ಳೇದು ಮಾಡಿದ್ದಾರೆ, ನಮ್ಗೆ ಪ್ರಾಪರಾಗಿ ವಾಸಿ ಆಯಿತು. ಅಫ್ಕೋರ್ಸ್ ಮೆಡಿಕಲ್ ಟ್ರೀಟ್ಮೆಂಟು ಇತ್ತು, ನಾನು ಇಲ್ಲ ಅಂತ ಹೇಳಲ್ಲ. ಒಂದು ನಂಬಿಕೆ ಅನ್ನೋದು ಇದೆಯಲ್ಲ, ಆ ನಂಬಿಕೆಗೆ ಯಾವತ್ತೂ ಮೋಸ ಆಗಿಲ್ಲ ನಮಗೆ. ನಾನು ತುಂಬಾ ನಂಬ್ತೀನಿ ದೇವ್ರನ್ನ. ಈ ದೇವ್ರ ಹೆಸರು ಬಂದು ದೊಡ್ಡಮ್ಮ ದೇವರು, ನಂಗೆ ತುಂಬಾ ಇಷ್ಟ, ತುಂಬಾ ನಂಬುತ್ತೀನಿ ನಾನು. ಪೂಜೆ ಎಲ್ಲ ಮುಗಿಸ್ಕೊಂಡು ಆರಾಮಾಗಿ ಕೋಳಿ ಎಲ್ಲ ಕೊಯ್ದರು. ನಾನು ಡ್ಯೂ ಟು ಸಮ್ ಇಶ್ಯೂಸ್ ಇದರಲ್ಲಿ ನಾನು ಕೋಳಿ ಕಟ್ ಮಾಡಿರೋದೆಲ್ಲ ಆ್ಯಡ್ ಆನ್ ಮಾಡ್ತಾಯಿಲ್ಲ. ಬಿಕಾಸ್ ತುಂಬ ಜನನೇ ನೋಡ್ತಾರೆ ನನ್ನ ವೀಡಿಯೋಸ್ನ, ಆ್ಯಂಡ್ ಅವರು ಒಂಥರ ಗಿಲ್ಟ್ ಫೀಲ್ ಮಾಡ್ತಾಯಿದ್ದಾರೆ, ನೀವೇನು ಪ್ರಾಣಿ ಎಲ್ಲ ತಿಂತೀರಾ ಅಂತೆಲ್ಲನೂ. ಅದಕ್ಕೋಸ್ಕರ ನಾನು ಕೋಳಿ ಕಟ್ ಮಾಡೋದೆಲ್ಲ ತೋರಿಸ್ತಾಯಿಲ್ಲ, ಅಷ್ಟೇ ಬಿಟ್ಟರೆ ಇನ್ನೇನೂ ಇಲ್ಲ. ಓಕೆನಾ. ಯೂಟ್ಯೂಬ್ ಸ್ಟ್ರೈಕ್ಸ್ ಎಲ್ಲ ಇರುತ್ತಲ್ಲ, ಸ್ವಲ್ಪ ರೆಸ್ಟ್ರಿಕ್ಷನ್ಸ್ ಎಲ್ಲ ಇರುತ್ತೆ, ನಾವು ಅದನ್ನು ಫಾಲೋ ಮಾಡಿ ನಾವು ವೀಡಿಯೋಸ್ನ ಹಾಕಬೇಕಾಗುತ್ತೆ. ಜಸ್ಟ್ ರ್ಯಾಂಡಮಾಗಿ ಏನಾದರೂ ವೀಡಿಯೋಸ್ ಹಾಕಿದ್ರೆ ಟಕ್ ಅಂತ ಡಿಲೀಟ್ ಮಾಡಿಬಿಡ್ತಾರೆ. ಸ್ವಲ್ಪ ಹುಷಾರಾಗಿ ಅವರ ಲೀಗಲ್ ಇದೆಲ್ಲನೂ ಅಂದರೆ ರೂಲ್ಸ್ ಎಲ್ಲನೂ ನಾವು ಫಾಲೋ ಮಾಡಲೇಬೇಕಾಗತ್ತೆ. ಫಾಲೋ ಮಾಡಿಲ್ಲ ಅಂದರೆ ಸ್ವಲ್ಪ ತೊಂದರೆ ಆಗುತ್ತೆ. ಸರಿ, ಅದಿರಲಿ ಆ ಕಡೆ. ಮಾತ್ರ ಕಾಯೆಲ್ಲ ಹೊಡ್ಕೊಂಡು ಪೂಜೆ ಎಲ್ಲ ಮಾಡಿಬಿಟ್ಟು ಮನೆಗೆ ಹೊರಟ್ವಿ. ಮನೆಗೆ ಹೊರಟು ಆಮೇಲೆ ಇನ್ನೊಂದು ಕಡೆ ದೇವಸ್ಥಾನಕ್ಕೆ ಹೋದ್ವಿ. ಎಲ್ಲಿ ಆ ದೇವಸ್ಥಾನ ಅಂತಂದರೆ ನಮ್ಮ ಮನೆ ಹತ್ರ, ಅಂದರೆ ಹೇಮಂತ್ ಅವ್ರ ಮನೆ ಹತ್ರ ಆ ದೇವ್ರು ಇರೋದು. ಸ್ವಲ್ಪ ದೂರ ನಡ್ಕೊಂಡು ಹೋಗಬೇಕು, ಒಂದು 5-10 ಮಿನಿಟ್ಸ್ ಆಗುತ್ತೆ. ನಡ್ಕೊಂಡು ಹೋದ್ವಿ ನಾವು, ನಮ್ಮ ಮಮ್ಮಿ, ನಾನು, ಶುಕಿ, ರಶ್ಮಿ ಮತ್ತು ನಮ್ಮ ಅಜ್ಜಿ, ಧಾರಣಿ, ಈ ಥರ ಎಲ್ಲರೂ ಬಂದಿದ್ರು. ಚೆನ್ನಾಗಿತ್ತು. ಫುಲ್ ಡೇ ಫುಲ್ ಎಂಜಾಯ್ ಮಾಡಿದ್ವಿ, ಚೆನ್ನಾಗಿ ತಿಂದ್ವಿ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಸರಿಯಾಗಿ ತಿಂತಾರೆ ಎಲ್ಲರೂ. ನನ್ನ ಕೈಯಲ್ಲಿ ತಿನ್ನೋಕ್ಕಾಗಲಿಲ್ಲ, ಯಾಕಂತಂದರೆ ನನಗೆ ಟೈಮ್ ಲಿಮಿಟ್ಸ್ ಕ್ರಾಸ್ ಆಗಿಬಿಟ್ಟಿತ್ತು. ಅರೌಂಡ್ ಸಂಜೆ ಆಗಿಬಿಟ್ಟಿತ್ತು, 4 ಗಂಟೆ 5 ಗಂಟೆ ಆಗಿಬಿಟ್ಟಿತ್ತು. ಅದರಲ್ಲಿ ಏನು ಮಾಡಿಬಿಟ್ಟಿದ್ದೆ, ನಾನು ಒಂದು ದೇವಸ್ಥಾನದಿಂದ ಹೋಗಿದ ತಕ್ಷಣ ನಾನು ಏನು ಮಾಡಿಬಿಟ್ಟೆ, ಬ್ರೆಡ್ ತಿಂದುಬಿಟ್ಟೆ. ಬ್ರೆಡ್ ತಿಂದು ಹೊಡಿತು, ನನ್ನ ಕೈಯಲ್ಲಿ ತಿನ್ನೋಕ್ಕಾಗಲಿಲ್ಲ. ಎಷ್ಟು ಬೇಕೋ ಅಷ್ಟೇ ತಿಂದೆ ನಾನು. ಕಬಾಬ್ ಮಾತ್ರ ಸ್ವಲ್ಪ ತಿಂದೆ, ಬಟ್ ಆದರೆ ರೈಸ್ ಎಲ್ಲ ನನ್ನ ಕೈಯಲ್ಲಿ ತಿನ್ನೋಕ್ಕಾಗಿಲ್ಲ. ಮತ್ತು ರಾತ್ರಿಗಂತೂ ಊಟನೇ ಮಾಡೋಕ್ಕಾಗಿಲ್ಲ, ಏನೋ ಎದೆ ಮೇಲೇ ಇರೋ ಥರ ಅನ್ನಿಸ್ತಿತ್ತು. ನಮ್ಮ ಶುಕಿ ಆದರೆ ಕೋಳಿನ ಬಾ 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 ಬೋಬು ಅಂದರೆ ಇಷ್ಟ, ಪಪ್ಪಿ ಅಂದರೆ ಇಷ್ಟ. ಅವಳು ಕೋಳಿಗೆ ನೀರು ಹಾಕಮ್ಮ ಅಂತಂದರೆ ಅಂತ ಎಷ್ಟು ಚೆನ್ನಾಗಿ ಮಾಡ್ತಾಯಿದ್ಲು. ನಾನು ಹೇಳಿದ್ನಲ್ಲ, ಅದು ಆ್ಯಡ್ ಮಾಡಬಾರ್ದು ಅನ್ನೋ ಕಾರಣಕ್ಕೋಸ್ಕರನೇ ಆ್ಯಡ್ ಮಾಡಿಲ್ಲ, ಬಿಟ್ಟರೆ ನಾನು ಮಾಡ್ತಿದ್ದೆ. ನೀರು ಹಾಕಮ್ಮ ಅಂತಂದರೆ ಯಾರಾದರೂ ನೀರು ಹಾಕಿದ್ಮೇಲೆ ಅದು ಒದರಬೇಕಂತಲ್ಲ ಕೋಳಿ, ಒದರಿದಾದ್ಮೇಲೆ ಕಟ್ ಮಾಡೋದು. ಚೆನ್ನಾಗಿತ್ತು ಒಂಥರ. ನಮ್ಮ ಬೇಬಿನೂ ತುಂಬಾ ಎಂಜಾಯ್ ಮಾಡ್ತಾಯಿದ್ಲು. ಅವಳು ಇದೆಲ್ಲ ನೋಡಿಲ್ಲಲ್ಲ, ಇವತ್ತೇ ಫಸ್ಟ್ ಟೈಮ್ ಅವಳು ಕೋಳಿ ಕಟ್ ಮಾಡೋದೆಲ್ಲ ನೋಡಿರೋದು. ಬೋಬು ಅಂದರೆ ಇಷ್ಟ, ಆದರೆ ಅವಳಿಗೆ ನಾನ್ ವೆಜ್ ತಿನ್ನಿಸ್ತಾ ಇದ್ದರೆ ಇವಾಗ ಟ್ರೈ ಮಾಡ್ತಾಯಿದ್ದಾಳೆ ತಿನ್ನೋಕ್ಕೆ. ಅಲ್ಲಿ ಬಂದಾಗ್ಲಿಂದನೂ ಸ್ವಲ್ಪ ಟ್ರೈ ಮಾಡ್ತಿದ್ದಾಳೆ. ಒಂಥರ ಖುಷಿ ಆಗುತ್ತೆ. ಅವಳಿಗೆ ಫುಲ್ ಎಕ್ಸೈಟ್ಮೆಂಟ್, ಬೊಬ್ಬು ಅಂತ ಬಾ 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 ಅಂತ ಹೇಳ್ತಾಯಿದ್ಲು. ಈ ಥರ ಎಲ್ಲ ನಡೀತಿದೆ. ಈಗ ಅವಳು ಸ್ವಲ್ಪ ಸ್ಮಾರ್ಟ್ ಆಗ್ತಾ ಇದ್ದಾಳೆ. ಧಾರಣಿ ನೋಡೆ, ಧಾರಣಿ ಫಸ್ಟ್ ಟೈಮ್ ಕ್ಯಾಮ್ರಾ ಸಿಗ್ತಾ ಇದೆಯಾ? ಬನ್ನಿ. ಯಾರು? ಈರುಳ್ಳಿ ತಿಂತಾವಳಂತೆ. ಚಿಕ್ಕ ಬಂಗಾಳಿ ಅಂದ್ಲು. ಆಮೇಲೆ ಇನ್ನೊಂದೇನಂದ್ಲು? ಚಿಕ್ಕಿ. ಇವಾಗ ಇನ್ನೊಂದು ದೇವ್ರಿಗೆ ಇದು ನಮ್ಮ ಮನೆ ಹತ್ರ ಹೋಗ್ತಾ ಇದೀವಿ. ಹೋಗಿ ಪೂಜೆ ಮಾಡಿಕೊಂಡು ಬರಬೇಕು ನೆಕ್ಸ್ಟ್. ಅದಾದ್ಮೇಲೆ ಬ್ಯಾಟಿಂಗ್. ದೀಪ್ತಿ ಎಲ್ಲ ಪ್ರಿಪೇರ್ ಮಾಡ್ತಾ ಇದ್ದಾಳೆ ಎಲ್ಲ. ಕಟಿಂಗ್ ಎಲ್ಲ ಮಾಡ್ತಾ ಇದ್ದಾಳೆ. ಆಮೇಲೆ ನಾವು ಬಂದು ಫಟಾಫಟ್ ಅಂತ ಮಾಡಿ ತಿನ್ಬಿಡೋದು. ಹೆಂಗಿದ್ಯಾ ಗೊತ್ತಾ ಕ್ಯಾಮ್ರಾ ಹಿಂದಕ್ಕೆ ಬಂದು ಮಾತಾಡ್ಬೇಕು ಇವಾಗ. ಕೋಳಿ ಕೊಯ್ಯಿಂಗಂತೆ. ಪಲ್ಲವಿ
ನಿನ್ನ ಫ್ರೆಂಡ್ಸ್ ಎಲ್ಲ ಟ್ರೋಲ್ ಮಾಡ್ತಾರ ನೀನು. ಏ ಡ್ರಾಪ್ ಹಾಕಿ ನಡಿಯೋ. ಸರ್ಗೆ ಇದು ಎಮ್ಮೆ ಕೋಣ ಆಗ್ಬಿಟ್ಟು ನಡಿಯಕ್ಕೆ ಉಸಿರೆಲ್ಲ ಅಂತ ಹೋತೈತೆ. ನಮ್ಮ ಮನೆಯಿಂದ ಇವ್ರ ಮನೆಗೆ ನಡ್ಕೊಂಬರಕ್ಕೆ ಆಗ್ತಾ ಇಲ್ಲ. ಅಮ್ಮ ತಾಯಿ, ಆನೆಗಳಾಗೋಗಿದ್ದೀರಿ ಮನೆಗಿದ್ದಿ. ಆನೆ ಅಂದರೆ ಆನೆ, ದೊಡ್ಡಾನೆ. ಆನೇನು ಕರಗ್ಸೋಕ್ಕಾಗಲ್ಲ, ಚಾನ್ಸೇ ಇಲ್ಲ. ಅದು ಊಟ ನೋಡಿ, ಅದು ನಮ್ಮ ಅಕ್ಕನಂತೂ ಡೈಲಿ ರೋಲ್ ಮಾಡೋದು, ಮನೆಗೆ ತಿನ್ನೋದು. ಇವನಂತೂ ಕರ್ಕೊಂಡೋಗೋ ಗಾಡಿಯಾಗ ಅಂದರೆ ಸಾಯ್ತಾನೆ. ಇವಾಗ ಬಂದವನು, ಇನ್ನೊಂದು ಸ್ವಲ್ಪ ಅಷ್ಟೇ ಇರೋದು ದಾರಿ. ಇವಾಗ ಬಂದವನೆ. ಇಲ್ಲ ನಡಿಯ, ನಾನು ಬರ್ತೀನಿ. ಬಂದೇ ಬಿಟ್ರಿ, ನಡಿಯೋ. ಹೋಗಿ ಅನಾಥ ಮಗುವಾದೆ ನೀನು. ಅಯ್ಯೋ, ಇವ್ರ ಮನೆ ಹತ್ರ ಬಂದ್ರೆ ಪಯ 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 ತಿರ್ಸಿತ್ ಇವ್ರ ಮನೆ ಹತ್ರ. ಏಯ್ ಹೋಗೆ ನಿಮ್ಮ ಮನೆ ಕಾ. ಏಯ್ ಹೋಗೆ ನಿಮ್ಮ ಮನೆ ಕಾ. ಶುಕಿ ಹೋಗ್ ನಿಮ್ಮ ಮನೆ ಕಾ. ಬಬ್ರು ಹೋಗೋಣ ನಾವು. ಇದು ಸೆಕೆಂಡ್ ಲೊಕೇಶನ್. ನಾವು ಎರಡನೇ ದೇವರಿಗೆ ಬಂದ್ವಿ, ಪೂಜೆ ಮಾಡಿಕೊಂಡು ಹೋದ್ವಿ. ನಮ್ಮ ಮನೇಲಿ ಯಾರೂ ಇರಲಿಲ್ಲ, ಅದಕ್ಕೋಸ್ಕರ ಅವರು ಜಾಯಿನ್ ಆಗಿಲ್ಲ ನಮ್ಮ ಜೊತೆ ಅಷ್ಟೇ. ಅವರೆಲ್ಲ ಹೊರಗಡೆ ಹೋಗಿದ್ರು. ಪೂಜೆ ಎಲ್ಲ ಮಾಡಿ ನಾನು ನಮ್ಮ ಮನೆಗೆ ಹೋಗ್ಬಿಟ್ಟು ಅಜ್ಜಿಂಗೆ ಕರ್ಕೊಂಬರೋಣ ಅಂತ ಹೋಗಿದ್ದೆ. ಅಷ್ಟರಲ್ಲಿ ರಶ್ಮಿ ಸ್ಟಾರ್ಟ್ ಮಾಡಿದ್ರು, ಏನಪ್ಪ ಜೀನ್ಸ್ ಹಾಕೊಂಡು ಪೂಜೆ ಮಾಡ್ತಿದ್ದಾಳೆ ಅಂತ ಮತ್ತೆ ಕಮೆಂಟ್ ಮಾಡಿಬಿಡಿ ಪ್ಲೀಸ್. ಅವಳು ಕಂಫರ್ಟಬಲ್ ಆಗಿರಲಿ ಅನ್ನೋ ಕಾರಣಕ್ಕೋಸ್ಕರ ಅವಳು ಜೀನ್ಸ್ ಹಾಕೊಂಡಿದ್ಲು. ಬಿಟ್ಟರೆ ಅವಳು ಪೂಜೆ ಮಾಡಬೇಕು ಜೀನ್ಸ್ ಹಾಕೊಂಡು ಅನ್ನೋ ಇಂಟೆನ್ಷನ್ ಇರಲಿಲ್ಲ, ನಾನು ಮಾಡಬೇಕಾಗಿತ್ತು. ಬಟ್ ಆದರೆ ನನ್ನ ಸಿಚುವೇಶನ್ ಹಿಂಗಿತ್ತು, ನಾನು ಅಲ್ಲಿ ಹೋಗಿದ್ದೆ. ಹಾಗಾಗಿ ಟೈಮ್ ಆಗುತ್ತೆ, ಮಗುಗೆ ಊಟ ಬೇರೆ ತಿನ್ನಿಸ್ಬೇಕು ಅಂತ ಹೇಳಿಬಿಟ್ಟು ಅವಳು ಬಟ್ಟೆಲ್ಲ ಇಟ್ಟಿದ್ಲು. ಅದು ಅಷ್ಟರಲ್ಲಿ ನಾನು ಹೋಗಿ ನಾನೇ ಪೂಜೆ ಮಾಡಿದ್ದು. ಓಕೆನಾ? ಮತ್ತೆ ದಯವಿಟ್ಟು ಯಾರು ಕಮೆಂಟ್ ಮಾಡಬೇಡಿ, ಆ್ಯಂಡ್ ಆಲ್ಸೋ ಮಿಸ್ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಡಿ. ಇದೇ ಮುಖ್ಯ ಉದ್ದೇಶ ಆಗಿತ್ತು. ಅಷ್ಟು ಬಿಟ್ಟರೆ ಇನ್ನೇನು ಇಲ್ಲ ಅಂತ ನಾನು ಹೇಳ್ತೀನಿ. ನನಗೆ ಗೊತ್ತು ಎಷ್ಟು ಕ್ರಿಟಿಕಲ್ ಆಗಿತ್ತು ಒಂದು ಸತಿ ವರಮಹಾಲಕ್ಷ್ಮಿ ಹಬ್ಬದ ದಿವಸ ವಿಡಿಯೋ ಮಾಡಿದಾಗ. ಎಸ್ ಆಫ್ ಕೋರ್ಸ್ ಮಾಡಬಾರ್ದು, ಬಟ್ ಆಮೇಲೆ ನನಗೂ ರಿಯಲೈಸ್ ಆಯಿತು, ಹೌದು ಅಲ್ವಾ, ನನ್ನ ಟೈಮ್ನ ಯುಟಿಲೈಸ್ ಮಾಡಿಕೊಂಡು ನಾನು ಸ್ವಲ್ಪ ಬೇಗನೆ ರೆಡಿ ಆಗಿಬಿಟ್ಟು ಮಾಡ್ಬೋದಾಗಿತ್ತು ಅಂತ ನನಗೂ ಅನ್ನಿಸ್ತು. ಆಮೇಲೆ ತಪ್ಪು ಸಹಜ, ಎಲ್ಲರೂ ಮಾಡೇ ಮಾಡ್ತಾರೆ. ಹಾಗಂತ ತಪ್ಪು ಮಾಡಿದ ತಕ್ಷಣ ನಾವು ಟೋಟಲಿ ರಾಂಗ್ ಅಂತ ನಾವು ಹೇಳೋಕ್ಕಾಗಲ್ಲ. ಎಸ್ ಆಫ್ ಕೋರ್ಸ್ ತಪ್ಪಾಗುತ್ತೆ, ನಮ್ಮ ಸಿಚುವೇಶನ್ ಮೇಲೇನು ನಮ್ಮ ಸಿಚುವೇಶನ್ಗೂ ಟೈಮ್ ಕೊಡಬೇಕಾಗುತ್ತೆ. ಅಷ್ಟು ಬಿಟ್ಟರೆ ಆದರೆ ನನಗನ್ನಿಸ್ತು ಅದನ್ನು ಹೇಳಿಬಿಟ್ಟು ಬಿಡ್ಬೋದಾಗಿತ್ತು. ಬಟ್ ಆದರೆ ಅಷ್ಟು ದೊಡ್ಡ ಕಾಂಟ್ರವರ್ಸಿ ಮಾಡೋ ಅವಶ್ಯಕತೆ ಇದ್ದಿದ್ದಿಲ್ಲ. ಬಟ್ ಆದರೆ ಓಕೆ ಫೈನ್, ನಾನು ಮಿಸ್ಟೇಕ್ ಮಾಡಿರೋದ್ರಿಂದ ನೀವು ಹೇಳ್ತೀರ, ನಾನು ಮಿಸ್ಟೇಕ್ ಮಾಡಿಲ್ಲ ಅಂದರೆ ನೀವು ಹೇಳ್ತಿದ್ರಾ ಇಲ್ಲ ಅಂತಲೂ ನಾನು ಅನ್ಕೋತೀನಿ. ಒಂದೊಂದು ಸತಿ ಅನ್ಸುತ್ತೆ, ಇವಾಗಲೂ ನೆನಪು ಬರುತ್ತೆ, ನಾನು ಅವತ್ತು ಹಂಗೆ ಮಾಡಬಾರ್ದಾಗಿತ್ತು ಅಂತ ನೆನಪು ಬರುತ್ತೆ. ಆ್ಯಂಡ್ ಎಸ್ ಆಫ್ಕೋರ್ಸ್ ನಾನು ಒಂದು ಯೂಟ್ಯೂಬರ್ ಆಗಿ ನಾನು ಬೇರೆಯವ್ರದ್ದೆಲ್ಲ ವೀಡಿಯೋಸ್ ನೋಡ್ತಿರ್ತೀನಿ ನನಗೆ ಟೈಮ್ ಸಿಕ್ಕಿದಾಗ. ಬಟ್ ಆದರೆ ಅವಾಗ ಅನ್ನಿಸ್ತಿತ್ತು, ಯಾಕೆ ನಾನು ಹಿಂಗೆ ಮಾಡಿಬಿಟ್ಟೆ, ನನಗೆ ಆ್ಯಕ್ಚುಲಿ ನಾನು ಒಂದು ಫ್ಲೋ ಅಲ್ಲಿ ಆಗ್ಬಿಡ್ತಾ ಅಥವಾ ಟೈಮ್ ಬೇರೆ ಆಗಿಬಿಟ್ಟಿತ್ತು. ಎಸ್ ಆಫ್ಕೋರ್ಸ್ ಟೈಮ್ ಆಗಿತ್ತು, ಖಂಡಿತವಾಗ್ಲೂ ನಿಜವಾಗ್ಲೂ ಟೈಮ್ ಆಗಿತ್ತು. ಆದರೆ ನಾನು ರೆಡಿ ಆಗ್ಬೋದಿತ್ತಲ್ಲ ಅಂತ ನಾನು ಒಂದು ಡ್ರೆಸ್ ಆದರೂ ಹಾಕೊಂಬರ್ಬೋದಾಗಿತ್ತಲ್ಲ ಅಂತ ಅನ್ನಿಸ್ತು. ಆಮೇಲೆ ಐ ಸ್ವೇರ್ ನನಗನ್ನಿಸ್ತು. ಸರಿ ಬಿಡಿ, ಓಕೆ, ಅದ್ರ ಬಗ್ಗೆ ಇವಾಗ ಯಾಕೆ ಡಿಸ್ಕಷನು.
ಅದೊಂದು ಬೇಜಾರಾಯಿತು, ಅದಕ್ಕೋಸ್ಕರ ಹೇಳಿದೆ ಅಷ್ಟೇ. ಇವರು ಆ್ಯಪಲ್ ಜ್ಯೂಸ್ ಮಾಡಿದರು, ಆ್ಯಪಲ್ ಜ್ಯೂಸ್ನ ಅವಳು ಕುಡಿಸ್ತಿದ್ರು. ಅವಳಿಗೆ ಅದೆಲ್ಲ ಇಷ್ಟಪಡ್ತಾಳೆ. ಅದೇನೋ ಆ್ಯಪಲ್ ಮಾತ್ರ ಅವಳು ಇಷ್ಟಪಡಲ್ಲ, ಜ್ಯೂಸ್ನೇನೋ ಅವರು ಕುಡಿತಿದ್ರು ಅಂತ ಇಷ್ಟಪಡ್ತಿದ್ಲು. ಏನು ಕತೆನೋ ನೋಡಿ, ಇವರೆಲ್ಲ ಕಬಾಬ್ ತಂತಿದ್ರು. ಚೆನ್ನಾಗಿತ್ತು. ಡೇನ ವೆಲ್ ಸ್ಪೆಂಡ್ ಮಾಡಿದ್ವಿ ನಾವು ಎಲ್ಲ ಫ್ಯಾಮಿಲಿ ಎಲ್ಲ ಕೂತ್ಕೊಂಡು. ಹೇಮಂತ್ ಅವ್ರ ಮೆಸ್ಸಿಂಗ್ ಅವ್ರು ಕೆಲ್ಸಕ್ಕೆ ಹೋಗಿದ್ರು, ಅದಕ್ಕೋಸ್ಕರ ಅವ್ರು ಬರೋಕ್ಕಾಗಿಲ್ಲ. ಪಾಪ ಅವ್ರು ರಾತ್ರಿ ಬಂದರು. ರಾತ್ರಿ ಬರೋಷ್ಟರಲ್ಲಿ ಫುಲ್ ಎಕ್ಸಾಸ್ಟೆಡ್ ಆಗಿಬಿಟ್ಟಿದ್ರು, ಫುಲ್ ಟಯರ್ಡ್ ಆಗಿಬಿಟ್ಟಿದ್ರು. ಬರೀ ಊಟ ಮಾಡಿಬಿಟ್ಟು ಹೊಟ್ಬಿಟ್ರು. ನನಗೂ ಫುಲ್ ಟಯರ್ಡ್ ಆಗಿಬಿಟ್ಟಿತ್ತು ರಾತ್ರಿ ಅಷ್ಟರಲ್ಲಿ. ವಿಡಿಯೋ ಎಲ್ಲ ಮಾಡೋಷ್ಟು ಪೇಷನ್ಸ್ ಇರಲಿಲ್ಲ ನನಗೆ. ಯಾವಾಗಲೂ ರಾತ್ರಿ ನಾನು ಅವ್ರ ಕೆಲಸ ಮುಗಿಸ್ಕೊಂಡು ಡೈರೆಕ್ಟ್ ಇಲ್ಲಿ ಬರ್ತಾರೆ, ನಮ್ಮ ಜೊತೆ ಟೈಮ್ ಸ್ಪೆಂಡ್ ಮಾಡಿಬಿಟ್ಟು ಮತ್ತೆ ಅವ್ರ ಮನೆಗೆ ಹೋಗ್ತಾರೆ. ಆ್ಯಂಡ್ ಇವತ್ತು ನಿನ್ನೆ ಮತ್ತೆ ಯಾವುದಾದ್ರೂ ಒಂದು ವಿಡಿಯೋದಲ್ಲಿ ನಾನು ತೋರಿಸ್ತೀನಿ ನಮ್ಮ ಈವ್ನಿಂಗ್ ಹೇಗಿರುತ್ತೆ ಅಂತ ಹೇಳ್ಬಿಟ್ಟು. ನಾನ್ ವೆಜ್ ಚಿಕನ್ ಸಾರು, ಕಬಾಬು ಎಲ್ಲನೂ ರೆಡಿ ಆಗಿತ್ತು ಆಲ್ಮೋಸ್ಟು. ಇವರು ಕಬಾಬ್ ಹೊಟ್ಟೆ ಹಶ್ವಿಗೆ ನಾನು ಹೇಳಿದ್ನಲ್ಲ, ಸಂಜೆ ಅರೌಂಡ್ 4-5 ಆಗಿಬಿಟ್ಟಿತ್ತು. ಅದಕ್ಕೋಸ್ಕರ ಕಬಾಬ್ ಮಾತ್ರ ಹಾಕ್ಕೊಂಡು ಫಾಸ್ಟಾಗಿ ಸ್ವಲ್ಪ ಎಲ್ಲ ಹೊಟ್ಟೆ ಫಿಲ್ ಮಾಡ್ಕೊತಾ ಇದ್ರು. ಹೊಟ್ಟೆ ಹಶ್ವಿಗೆ ತಡೆಯೋಕ್ಕಾಗದೆ ಅವರೆಲ್ಲ ನಮ್ಮ ಅಜ್ಜಿಯವ್ರ ಮನೆಯಲ್ಲೆಲ್ಲ ಮುದ್ದೆ ತಿಂದ್ಬಿಡ್ತಾಯಿದ್ರು. 12 o'clock 1 o'clock ಅಷ್ಟರಲ್ಲಿ 12ಗೆಲ್ಲನೂ ಮುದ್ದೆ ಆಗಿಬಿಡ್ತಿತ್ತು. ಮುದ್ದೆ ಅನ್ನ ತಿಂದುಬಿಟ್ರೆ ಅಷ್ಟೇ, ಸಂಜೆ ಅಂದರೆ ರಾತ್ರಿಗೇ ಅವ್ರು ಊಟ ಮಾಡೋದು. ಮತ್ತು ಪಾಪ ಅವ್ರು ತಿನ್ನೋದೇ 2 ಟೈಮು. ಅದರಲ್ಲಿ ಈ ಥರ ಡಿಲೇ ಆದರೆ ಅವ್ರಿಗೆ ಸ್ವಲ್ಪ ಕಷ್ಟ ಆಗುತ್ತೆ. ಮಕ್ಳಿಗೇನಾದರೂ ಬ್ರೇಕ್ಫಾಸ್ಟ್ ಮಾಡಬೇಕಂತಂದರೆ ಅವ್ರು ಬ್ರೇಕ್ಫಾಸ್ಟ್ ಮಾಡ್ತಾಯಿದ್ರು. ಇವತ್ತು ಸಂಡೇ ಇರೋದ್ರಿಂದ ಬ್ರೇಕ್ಫಾಸ್ಟ್ ಏನು ಮಾಡಿರಲಿಲ್ಲ, ಡೈರೆಕ್ಟ್ ಊಟಕ್ಕೋಸ್ಕರ ಕಾಯ್ಕೊಂಡು ಈ ಥರ ಸೆಲೆಬ್ರೇಷನ್ ಮಾಡ್ತೀರಿ ತಿನ್ನೋಣ ಅಂತ ಅಂದ್ಕೊಂಡು ಅವರು ಅಂದ್ಕೊಂಡಿದ್ರು. ಪಾಪ ಅದೆಲ್ಲ ಫುಲ್ಲು ಫ್ಲಾಪ್ ಆಗಿಬಿಟ್ಟು ಲೇಟಾಗಿ ಆಗಿಬಿಡ್ತು. ಪ್ರಿಪ್ರೇಷನ್ ಮಾಡೋದು ತುಂಬಾ ಲೇಟ್ ಆಯಿತು. ಇವಳು ನೋಡಿದ್ರೆ ಓಡಾಡೋದು ತುಂಬ ಅಂದರೆ ತುಂಬ ತೀಟೆ ಮಾಡ್ತಾಳೆ. ತುಂಬ ಅಂದರೆ ವಿಪರೀತ ತೀಟೆ, ಒಂದು ಕಡೆ ಇರಲ್ಲ. ಓಡಾಡೋದು ಯಾರೇನು ತಿಂತಾಯಿದ್ರು ನಂಗೆ ಬೇಕು ಅಂತ ಹೇಳ್ತಾಳೆ. ಕೊಡು ಅನ್ನೋದು ಬೇರೆ, ಹಿಂಗೆ ಕೈ ತೋರಿಸೋದು ಬೇರೆ ಕಲ್ತ್ಕೊಂಡ್ಬಿಟ್ಟಿದ್ದಾಳೆ. ಈ ಥರ ಎಲ್ಲ ತುಂಬಾ ಆ್ಯಕ್ಟಿವ್ ಆಗಿದ್ದಾಳೆ. ಅವಳ ವಿಷಯದಲ್ಲಿ ತುಂಬಾ ಹೈಪರ್ ಆ್ಯಕ್ಟಿವ್ ಆಗಿದ್ದಾಳೆ. ನಂಗೆ ಅದು ತುಂಬಾ ಇಷ್ಟ ಆಗುತ್ತೆ. ಇವರೆಲ್ಲ ತಿಂತಾಯಿದ್ರು, ಏನು ಇವರು ನನ್ನ ಬಿಟ್ಬಿಟ್ಟು ಏನೋ ತಿಂತವ್ರೆ ಅನ್ನೋ ಥರ ಅವಳು ಫೀಲ್ ಮಾಡೋದು. ಈ ಥರನೇ ಎಂಜಾಯ್ ಮಾಡ್ಕೊಂಡು ನಮ್ಮ ಈವ್ನಿಂಗ್ ಹಿಂಗಿತ್ತು. ನಮ್ಮ ಸರ್ವೇಶ್ ಇವಾಗ ಬಂದಿದ್ದಾನೆ. ಪಾಪ ಇವನು ವೆರಿ ಫಾರ್ಮರ್ ಪರ್ಸನ್, ಇವನು ವೆರಿ ಬ್ಯುಸಿ ಪರ್ಸನ್. ಇವನು ತುಂಬ ವರ್ಕೌಟ್ ಮಾಡ್ತಾನೆ ಇವನು ಈ ವಯಸ್ಸಿಗೆ, ಅಲ್ಲೇ ಅವನ್ಗ ಪೈಪು ಅದು ಇದು ಜಾಯಿಂಟ್ ಮಾಡೋದು, ನೀರುಗಳು ಬಿಡೋದು ಅಂದರೆ ಬಲೆ ಇಷ್ಟ. ಓಡ್ಬಿಡ್ತಾನೆ. ಇಷ್ಟೆಲ್ಲ ಮಾಡ್ಕೊಂಡಿದ್ದು ಇದೆಲ್ಲ ತಿಂತಾ ಇದ್ರೆ ಇದು ಪೈಪ್ಗಳಾಕಕ್ಕೆ ಹೋಗೋನೆ. ಇವಾಗ ಬಂದವನೆ. ನಾವೆಲ್ಲ ಸೇಲ್ ತಿಂದಾಕಿದ್ದಾದ್ಮೇಲೆ ನಮ್ಮ ಮಾಮ ಬರಬೇಕು. ಅವಾಗಿಲ್ಲ ನಾವು ತಿಂತಾನೆ ಇದ್ದೀರಿ. ಓಕೆ, ವಿಡಿಯೋ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ವಿಡಿಯೋನ ಒಂದು ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ. ಆಲ್ಸೋ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರುತ್ತೆ ಬೆಲ್ ಐಕನ್ ಕ್ಲಿಕ್ ಮಾಡಿದ್ರೆ ನನ್ನ ವಿಡಿಯೋ ನಿಮಗೆ ಬೇಗ ಬಂದು ಸೇರುತ್ತೆ. ಸೊ ದ್ಯಾಟ್ ನನ್ನ ವಿಡಿಯೋನ ನೀವೇ ಫಸ್ಟ್ ನೋಡ್ಬೋದು. ಓಕೆ, ಮುಂದಿನ ವಿಡಿಯೋದಲ್ಲಿ ಭೇಟಿ ಮಾಡ್ತೀನಿ. ಬಾಯ್.